ಇವತ್ತು ಎ ತರಗತಿಯಲ್ಲಿ ನಮ್ಮ ಸೊಸೈಟಿಗಳು JDS ಪಕ್ಷದ ಬೆಂಬಲಿತ ಅಧ್ಯಕ್ಷರಾದಂಥವರು ಇವತ್ತು BJP ಪಕ್ಷನೂ ಸಹ ಅದಕ್ಕೆ ಸಹಕಾರ ಕೊಟ್ಟಿದೆ. ಅವರ ನಮ್ಮ ಒಡಂಬಡಿಕೆಯಿಂದ ಹೆಚ್ಚು ಕಮ್ಮಿ 21 ಸೊಸೈಟಿಗಳಿತ್ತು. ಅಕ್ರಮವಾಗಿ ಆ ಸೊಸೈಟಿಗಳನ್ನ ಒಂದೆರಡು ಮೂರನ್ನ ಹೈಜಾಕ್ ಮಾಡಿದ್ರು, ಒಂದೆರಡು ಮೂರು ಸೊಸೈಟಿ ಡಿಸ್ಕ್ವಾಲಿಫಿಕೇಷನ್ ಮಾಡಿದ್ರು. ಹಂಗಿದ್ರೂ ಸಹ ನಮ್ಮದು 16 ಸೊಸೈಟಿ, ಅವ್ರದ್ದು 15 ಸೊಸೈಟಿ ಇತ್ತು. ಅಂಥ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ನಿರ್ದೇಶನ ಕೊಟ್ಟಿತ್ತು. ಅಂಥ ಸಂದರ್ಭದಲ್ಲೂ ಸಹ ಸರ್ಕಾರ ಒತ್ತಡ ಏರಿ ನಮ್ಮ ಎರಡು ಸೊಸೈಟಿನ ಡಿಸ್ಕ್ವಾಲಿಫಿಕೇಷನ್ ಮಾಡಿಸಲಿಕ್ಕೆ ಒಂದು ಒತ್ತಡ ಹಾಕಿ ಅಕ್ರಮವಾಗಿ ಡಿಸ್ಕ್ವಾಲಿಫಿಕೇಷನ್ ಮಾಡಿಸಿದ ಸಂದರ್ಭವೂ ಸಹ ತಮ್ಮ ಕಣ್ಮುಂದೆ ಇದೆ. ಯಾರೋ ಒಬ್ಬ ಅಯೋಗ್ಯ ಅಧಿಕಾರಿಯ ಇಟ್ಕೊಂಡು ಇವತ್ತು ನಾವು ಸಹ ಕಚೇರಿ ಎದುರುಗಡೆ ಧರಣಿ ಸಹ ಮಾಡಿದ್ವಿ. ಅವ್ರಿಗೆ ಅಧಿಕಾರ ವ್ಯಾಪ್ತಿಯನ್ನು ಮೀರಿ ನಮ್ಮನ್ನು ಅದನ್ನು ಡಿಸ್ಕ್ವಾಲಿಫಿಕೇಷನ್ ಮಾಡಿಸಿದ್ರು. ಕ್ಯಾಸ್ಟನ್ನು ಪ್ರಶ್ನೆ ಮಾಡೋಕ್ಕೆ ಬರೋದೇ ಇಲ್ಲ ಅವ್ರಿಗೆ. ಆದ್ರೂ ಸಹ ಹಿಂದೆ 5 ವರ್ಷಗಳ ಕಾಲ ಅವಧಿಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದ ಸೊಸೈಟಿ ಆಫ್ ಫ್ಯಾಕ್ಟ್ಸ್ನ ನಿರ್ದೇಶನದ ಕೃಷ್ಣ ಅವ್ರನ್ನ ಅವರು ಎಷ್ಟಿಗೆ ಬರಲ್ಲ ಅಂದ್ಬಿಟ್ಟು ಡಿಸ್ಕ್ವಾಲಿಫಿಕೇಷನ್ ಮಾಡಿಸಿದ್ರು. ಅವೆಲ್ಲ ಆದ್ರೂ ಸಹ ಇವತ್ತು ನಮ್ಗೆ 16 ಸೊಸೈಟಿ ಉಳಿದಿದ್ದು. ಅದು ಎ ವರ್ಗದಲ್ಲಿ ಅಲ್ಲಿ ಸಣ್ಣ ಪುಟ್ಟ ತಾಂತ್ರಿಕ ದೋಷಗಳಿಂದ ನಮ್ಮವರು ಇವತ್ತು 3 ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ. ಎ ವರ್ಗದಲ್ಲಿ ಕನಿಷ್ಠ ಬಿ ವರ್ಗದಲ್ಲಿ ಯಾರು ನಿರೀಕ್ಷೆಗೆ ಮೀರಿದಂಥ ಒಂದು ಗೆಲುವನ್ನು ಸಾಧಿಸಿದ್ದಾರೆ. ನಡೆದಿರುವಂಥ 4,000 ಚಿಲ್ಲರೆ ಓಟಲ್ಲಿ 895 ಕನಿಷ್ಠ ಎಲ್ಲರೂ ಸಹ ಅಷ್ಟೇ 850-900 ಮತಗಳ ಅಂತರದಿಂದ ಎಲ್ಲರೂ ಸಹ ಗೆಲುವು ಸಾಧಿಸಿದ್ದಾರೆ. ಇದು ಒಂದು ಅಭೂತಪೂರ್ವವಾದ ಗೆಲುವು. ಈ ಗೆಲುವು ತಮ್ಮ ಸಮಸ್ತ ನನ್ನ ರೈತ ಬಂಧುಗಳಿಗೆ, ನಾನು ಶಾಸಕನಾಗಿ ಅವ್ರಿಗೆ ಗೆಲುವು ನಮ್ಮ ಗೆಲುವಲ್ಲ, ಅವರೆಲ್ಲ ಸಾಮಾನ್ಯ ರೈತ ವರ್ಗದ ಗೆಲುವು ಅಂತ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಜೊತೆಗೆ ವಿಚಾರ ಇಷ್ಟೇ, ಕಾಂಗ್ರೆಸ್ ಪಕ್ಷ ನಾವು ಏನೋ ಇವತ್ತು ಸರ್ಕಾರದ ಪ್ರತಿನಿಧಿಯನ್ನು ಮೈಸೂರಿನ ಅಧ್ಯಕ್ಷರನ್ನ ಕಳಿಸಿ ಅವ್ರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಚುನಾವಣೆ ಮಾಡಿಸಿದ್ರು. ಏನೇ ಚುನಾವಣೆ ಮಾಡಿಸಿದ್ರು ಅವರು ಪದೇ 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸರಿ ಬಂದು ಸಭೆ ಮಾಡಿ ಅವರೇ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮುಖಾಂತರ ಚುನಾವಣೆ ಮಾಡಿಸಿದ್ರು. ಮೂಲ ಕಾಂಗ್ರೆಸ್ಸಿಗರನ್ನ ಸೈಡ್ಗೆ ಹಾಕಿ ವಲಸಿಗ JDSಯಿಂದ ಕಾಂಗ್ರೆಸ್ಗೆ ವಲಸೆ ಆದಂಥವ್ರನ್ನು BJPಯಿಂದ ಕಾಂಗ್ರೆಸ್ಗೆ ವಲಸಿಗರನ್ನ ಮುಂಚೂಣಿ ಬಿಟ್ಕೊಂಡು ಚುನಾವಣೆ ಮಾಡಿದ್ರು. ಹಾಗಾಗಿ ನಮಗೆ ಅನಿರೀಕ್ಷಿತವಾದ ಫಲಿತಾಂಶ ಬಂತು ಅಂತ ನಾನಾದರೂ ಅನ್ಕೋತೀನಿ. ಪಾಪ ಮೂಲ ಕಾಂಗ್ರೆಸ್ನವರ ಇದ್ದಿದ್ರೆ ಸ್ವಲ್ಪ ಅಷ್ಟೋ ಮುಂಚೂಣಿನೋ ಇಷ್ಟೊಂದು ಅಂಥದ್ದೇ ಅವಕಾಶ ಕೊಡ್ತಿರ್ಲಿಲ್ವನೋ. ಹಾಗಾಗಿ ಅದರ ವಿರುದ್ಧ ಬೇಸತ್ತು ನಮಗೆ ಉತ್ತಮವಾದ ಮತ ಹಾಕಿದ್ದಾರೆ. ಮಾನ್ಯ ಮೈಸೂರು ಅಧ್ಯಕ್ಷರು ಸರ್ಕಾರದ ಪ್ರತಿನಿಧಿನ ಕೇಳಲಿಕ್ಕೆ ಬಯಸ್ತೀನಿ. ತಾಲೂಕಿನಲ್ಲಿ JDS ಜನಾಭಿಪ್ರಾಯ ಕಳ್ಕೊಂಡಿದೆ ಅನ್ನೋ ಮಾತನ್ನ ಹೇಳ್ತಿತ್ತು. ಯಾವುದೋ ಒಂದು 203 ಓಟು 204 ಓಟಲ್ಲಿ ಚುನಾವಣೆ ಮಾಡಿಬಿಟ್ಟು ಹೈಜಾಕ್ ಮಾಡ್ಕೊಂಡು ಚುನಾವಣೆ ಮಾಡಿಬಿಟ್ಟು JDS ಪಕ್ಷದವ್ರನ್ನು ಬಳಸ್ಕೊಂಡು ಚುನಾವಣೆ ಮಾಡಿಕೊಂಡು ಅದನ್ನು ಏನೋ ಸಾಧಿಸ್ತೀನಿ ಅಂತ ಹೇಳ್ತಿತ್ತು. ಅದೆಲ್ಲ ಜನಾಭಿಪ್ರಾಯ ಅಂತಂದರೆ ಇದು ಸಾಮಾನ್ಯವಾಗಿ ಬಹುತೇಕ ತಾಲೂಕಿನ 400 ಚಿಲ್ಲರೆ ಗ್ರಾಮಗಳಿಂದ 417-18 ಗ್ರಾಮಗಳಿಂದ ಸಹ ಓಟ್ ಹಾಕಿದ್ದಾರೆ. 2-3 ಓಟ್ ಯಾವ ಥರ ಅದು, ಆ ಮನೆಯ ಕುಟುಂಬಸ್ಥರು ಯಜಮಾನರು 6-7 ಜನ ಇರ್ತಾರೆ ಮನೆಯಲ್ಲಿ, ಅವ್ರ ಕುಟುಂಬಸ್ಥರು ಯಜಮಾನ್ರ ಹೆಸರು ಖಾತೆ ಇರ್ತದೆ, ಆ ಯಜಮಾನರು ಓಟ್ ಹಾಕಿರೋದು. ಇದು ಜನಾಭಿಪ್ರಾಯ ಯಾರಿಗಿದೆ ಅಂತ ಅನ್ನೋದು ಸಂಬಂಧಪಟ್ಟವ್ರು ಮಾತಾಡಬೇಕಾದ್ರೆ ಆತ್ಮಗೌರವ, ಸ್ವಾಭಿಮಾನ ಮತ್ತು ನೈತಿಕತೆ ಇಟ್ಕೊಂಡು ಮಾತಾಡುವಂಥ ಮಾತನ್ನು ಅವರು ಬೆಳೆಸ್ಕೊಂಡು ಹೋಗಬೇಕು. TVಗೆ ಬರೋದು, ಏನೋ ಒಂದು ಮಾತಾಡೋದು, ಅಧಿಕಾರ ಐತೆ ಅಂದ್ಬಿಟ್ಟು ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಳ್ಳೋದು, ಆ ನ್ಯಾಯಾಲಯದ ಆದೇಶಗಳನ್ನ ಗಾಳಿಗೆ ತೂರ್ಬೋದು, ಅಯೋಗ್ಯ AR ಕಟ್ಕೊಂಡು ಇವತ್ತು ಟೋಟ್ಲಿ ಸಹಕಾರಿ ವ್ಯವಸ್ಥೆನ ಹಾಳು ಮಾಡುವಂಥ ಕೆಲಸ ಮಾಡಿದರು. ಮಾನ್ಯ ಗೌರವಾನ್ವಿತ ನ್ಯಾಯಾಲಯ ಒಂದು ಶಿಸ್ತುಬದ್ಧವಾದ ಒಂದು ಕಟ್ಟುನಿಟ್ಟಾದ ಆದೇಶದ ಮೇರೆಗೆ ಇವತ್ತು ಅಧಿಕಾರಿಗಳು ನ್ಯಾಯಾಲಯದ ಆದೇಶ ಕಟ್ಟಿದ್ದು ಇವತ್ತು ಚುನಾವಣೆ ಮಾಡೋಂಥ ಪ್ರಸಂಗ ಬಂದಿದೆ. ಹಾಗಾಗಿ ಇವತ್ತು JDS ಪಕ್ಷನ ಮುಳುಗಿಸ್ಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. JDS ಪಕ್ಷದ ರಾಜ್ಯದಲ್ಲಿ ಅನೇಕ ಮಹನೀಯರುಗಳು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಕೇವಲ 4-5 ತಿಂಗಳು 8 ತಿಂಗಳು ಅವರು ಆ ಪಕ್ಷವನ್ನು ಮುನ್ನಡೆಸೋಕ್ಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ದೇವೇಗೌಡ ಅಪ್ಪಾಜಿಯವರು, ಕುಮಾರಣ್ಣವರು, ರೇವಣ್ಣ ಸಾಹೇಬರು ಇವತ್ತು ಆ ಪಕ್ಷವನ್ನು ನಮ್ಮ ನೆಚ್ಚುಮೆಚ್ಚಿನ ನಾಯಕರಾದಂಥ ನಿಖಿಲಣ್ಣವರು ಮುನ್ನಡೆಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಅವರ ನಾಯಕತ್ವದಲ್ಲಿ JDS ಪಕ್ಷ ಕೇರ್ಪೇಟೆನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಸಮರ್ಥವಾಗಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಜೊತೆಗೆ ಇನ್ನೊಂದು ವಿಶೇಷ ಹೇಳ್ತೀನಿ. ನಮ್ಮ ತಾಲೂಕಿನಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು, ಆತ್ಮೀಯ ಮಿತ್ರರು, ವಕೀಲರು
ಅವರು ಗಂಜಗೆರೆ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಬಹುತೇಕ ಅಲ್ಲಿ ಎಲ್ಲ ಅಲ್ಪಸಂಖ್ಯಾತರ ಮತ್ತು ಹಿಂದುಳಿದ ವರ್ಗಗಳ ಎಲ್ಲ ಮತದಾರ ಇರುವಂಥ ಕ್ಷೇತ್ರ. ಯಾವಾಗಲೂ ಸಹ ಕೃಷ್ಣ ಸಾಹೇಬರಿದ್ದಾಗಲೂ ಸಹ ಅಲ್ಲಿ ಕಾಂಗ್ರೆಸ್ನ ಹೆಚ್ಚು ಭದ್ರಕೋಟೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ನೂ ಸಹ ಅವರು JDS ಗ್ರಾಮ ಪಂಚಾಯತ್ ಮಾಡಿದ್ದಾರೆ. ಇವತ್ತು ಫ್ಯಾಕ್ಸನ್ನು ಸಹ 12ಕ್ಕೆ 12 ಹೊಡ್ಕೊಂಡು ಬಂದಿದ್ದಾರೆ. ಅವರು ಪ್ರತಿನಿಧಿಸಿದರು. ಅಲ್ಲಿ 16 ಓಟಲ್ಲಿ 15 ಓಟ್ ತೊಗೊಂಡಿದ್ದಾರೆ. ತಾಂತ್ರಿಕವಾಗಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗಲಾಗಿ ಅವ್ರು ಸೋತಿದ್ದಾರೆ. ಅವರು 100% ಭಾಗ ಅವರು ಸಮರ್ಥರಾಗಿದ್ದಾರೆ. ಅವರು ವೈಯಕ್ತಿಕ ವರ್ಚಸ್ಸಿಂದ ಸೊಸೈಟಿನ ಎಲ್ಲರೂ ವಿಶ್ವಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಒಂದು ಕಡೆ ಅದು ನೋವಾಗಿದೆ. ಇನ್ನೊಂದು ವಿಚಾರ, ನಮ್ಮಲ್ಲಿ ಕಾಂತರಾಜು ಅಂದ್ಬಿಟ್ಟು ಅವರು ಸಹ ಅಶೋಕಣ್ಣ, ನಮ್ಮ ಚಂದ್ರೇಗೌಡರು, ನಮ್ಮ ಚಿಕ್ಕಬಸಪ್ಪ ಅವರು ಒಂದು 3-4 ಜನ ಸಾರಥ್ಯದಲ್ಲಿ, ಪುಟ್ಟಣ್ಣ ಅವರೆಲ್ಲ ಸಾರಥ್ಯದಲ್ಲಿ ನಮ್ಮ ಸೊಸೈಟಿನ ಗೆದ್ಕೊಂಡು ಬಂದರು. 2 ಸಾಲು ಅತ್ಯಂತ ಹೆಚ್ಚು ಮತಗಳಿಂದ ಬಂದರು. ಕಾಂತು ಅಂತ ಅವ್ರನ್ನ ಅಲ್ಲೂ ಸಹ ಅವ್ರಿಗೂ 15 ಓಟ್ ಬಂದಿದೆ. 16ಕ್ಕೆ 15 ಒಂದು ಬಂದರೆ ಅವರು 2 ಕ್ಲಿಯರ್ ಆಯ್ತಿದ್ರು. ಅಲ್ಲೂ ಸಹ ತಾಂತ್ರಿಕ ವ್ಯತ್ಯಾಸ ಆಗಿದೆ. ಜೊತೆಗೆ ಕರಿಶೆಟ್ರು ಅಂತ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವನು ಡೆಲಿಗೇಷನ್ ಕೊಡಬೇಕಾದ್ರೆ ನಾವು MLA ಪರನೇ ಹೋಗೋದು, ನಾನು JDS ಪಕ್ಷಕ್ಕೆ ಓಟ್ ಹಾಕೋದು, ಹಂಗಿದ್ರು ಮಾತ್ರ ಡೆಲಿಗೇಷನ್ ಕೊಡಿ ಅಂತ ಹೇಳಿದರು. ಅದು ಒಂದೇ ಒಂದು ಡೆಲಿಗೇಷನ್ ಬಂದಿತ್ತು. ಅವನ ಪ್ರಾಮಾಣಿಕತೆನ ಗುರುತಿಸಿ ಪಕ್ಷ ಇವತ್ತು ಅವ್ರನ್ನ ಅಭ್ಯರ್ಥಿ ಮಾಡಿತ್ತು. ಆದರೆ ಅದು ಸಹ 15 ಓಟ್ ತೊಗೊಂಡಿದೆ. ಇನ್ನು ಬಹುತೇಕ ಗೆದ್ದಂಥವ್ರು ನನ್ನ ಸೋದರ ಬಾಲಕೃಷ್ಣ, ಇನ್ನೊಬ್ಬರು ಅದೊಂದು ವ್ಯತ್ಯಾಸಗಳಾಗಿದೆ. ಅವರಿಬ್ಬರು ಮುಂದೆ ಅವರು ಬೇರೆ ಸ್ವಲ್ಪ ಸಣ್ಣ ಪುಟ್ಟ ಪುಣ್ಯಾತ್ಮ ಒಬ್ಬ ನಮ್ಮ ಕೈ ಹಿಡಿದು ಸ್ವಲ್ಪ ಅವ್ನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಬ್ಬರು ನನಗೆ ಓಟ್ ಹಾಕ್ತಂತ ಅವನಿಗೂ ಸಹ ಧನ್ಯವಾದ ಹೇಳ್ತೀನಿ, ನಮ್ಮ ಪಕ್ಷದ ಅಭ್ಯರ್ಥಿಗೆ. ಜೊತೆಗೆ ಇವತ್ತು ಇನ್ನೊಂದು ತಾಲೂಕಿನಲ್ಲಿ ಹಾಲುಮತ ಸಮಾಜ ಬಹುತೇಕ ಯಾವಾಗಲೂ ಸಹ ಹೆಚ್ಚಿನದಾಗಿ 85-90 ಭಾಗ ಕಾಂಗ್ರೆಸ್ ಪರ ಇದ್ದಂಥ ಪ್ರಸಂಗ ನೀವೆಲ್ಲರೂ ಸಹ ನೋಡಿದ್ರಿ. ತಾಲೂಕಿನ ಸಮಸ್ಯೆನೂ ಸಹ ನೋಡಿದ್ದೀವಿ. ಇವತ್ತು ಆ ಪಕ್ಷದಿಂದ ವರ್ಗದಿಂದ ಹಾಲುಮತ ಸಮಾಜದ ಒಬ್ಬ ಮಂಜೇಗೌಡ ಅನ್ನೋ ಒಬ್ಬರನ್ನ ಅಭ್ಯರ್ಥಿ ಮಾಡಿದರು. ಅವರು ಆ ಪಕ್ಷ ಹಾಲುಮತ ಸಮಾಜಕ್ಕೆ ಎಷ್ಟು ಗೌರವ ಕೊಡ್ತದೆ ಅನ್ನೋದಕ್ಕೆ ಅದೇ ಕಾರಣ. ಸಂಪೂರ್ಣವಾಗಿ ಓಟಿಗೋಸ್ಕರ ಅವರ ಇಡೀ ಸಮುದಾಯವನ್ನು ಬಳಸ್ಕೊತಾ ಇದೆ. ಮಂಜು ಅವ್ರಿಗೆ ಬಿದ್ದಿರೋ ಓಟು ಅಂತಂದರೆ ಅವರು ಕಾಂಗ್ರೆಸ್ ಕಟ್ಟಾಳುನ ಶಿಷ್ಯ, ಅವನ್ನ ಅಭ್ಯರ್ಥಿ ಮಾಡಿದ್ರು. ಅವ್ರಿಗೆ ಕೇವಲ 5 ಓಟ್ ಹಾಕಿದೆ. ಅವನದಲ್ಲದೆ 4 ಓಟು ಅವ್ರ ಕಡೆಯಿಂದ ಮಂಜು ಅವ್ರ ಕಡೆಯಿಂದ ಓಟ್ ಹಾಕ್ಸ್ಕೊಂಡ್ರು ಸಹ ಅವ್ರು ಓಟ್ ಹಾಕಿಲ್ಲ. ಇದು ಹಾಲುಮತ ಸಮಾಜನ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಗೌರವಿಸಿದೆ, ಅವ್ರಿಗೆ ಆ ಪಕ್ಷದಲ್ಲಿ ಯಾವ ರೀತಿ ಪ್ರಾತಿನಿಧ್ಯ ಕೊಡ್ತಾ ಇದೆ ಅನ್ನೋದು ಸಂಪೂರ್ಣವಾಗಿ ಇದರಿಂದ ಗೊತ್ತಾಗುತ್ತೆ. ಇವತ್ತು ನಾವು ಕುಂಬಾರ ಸಮಾಜಕ್ಕೆ ಸಂಬಂಧಪಟ್ಟಂಗೆ ಕರಿಶೆಟ್ರು ಸೋತಿರ್ಬೋದು, ಆದರೆ JDS ಪಕ್ಷ ಅವ್ರನ್ನ ಗೌರವಿತ ನಡೆಸ್ಕೊಂಡು ಸೋತಿದ್ರು ಸಹ ಅವ್ರಿಗೆ 15 ಓಟ್ ಹಾಕ್ಸ್ಕೊಟ್ಟಿದೆ. ಇದು JDS ಪಕ್ಷದ ಜಾತ್ಯತೀತ ತತ್ವ ಮತ್ತು ನಿಲುವು ಮತ್ತು JDS ಪಕ್ಷದ ಬುನಾದಿಯ ವಿಚಾರವನ್ನು ಹೇಳ್ತಾ ಇದ್ದೀವಿ. ನಾವು ನಿಮ್ಮ ಪರ ಇದ್ದೀವಿ ಅಂತ ಹೇಳಲಿಕ್ಕೆ ಅವ್ರಿಗೆ ನೈತಿಕವಾಗಿ ಹಕ್ಕೇ ಇಲ್ಲ. ನಾವು ಬಂದಂಥವ್ರನ್ನ ನಮ್ಮ ಪಕ್ಷದಲ್ಲಿ ಯಾರೇ ಅಭ್ಯರ್ಥಿ ಆದರೂ ಸಹ ಅವ್ರನ್ನ ಪ್ರಾಮಾಣಿಕವಾಗಿ ಗೌರವಿಸ್ಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದೀವಿ. ಮುಂದೆನೂ ಸಹ ಅದೇ ಥರ ಗೌರವಿಸ್ಕೊಂಡು ಹೋಗ್ತೀವಿ. ಜೊತೆಗೆ ಇದು ನಾವೊಬ್ಬರ ಗೆಲುವಲ್ಲ, ತಾಲೂಕಿನ ಸಮಸ್ತ ನನ್ನ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಮತದಾರರ ಗೆಲುವು. ನಮ್ಮ ಹೊತ್ತಿಗೆ ಎಲ್ಲರೂ ಸಹ ಹುಮ್ಮಸ್ಸಿನಿಂದ ಹಬ್ಬದ ರೀತಿಯಲ್ಲಿ ಇದು ಒಂದು ಮಿನಿ MLA ಚುನಾವಣೆ ನಡೆದಂಗೆ ನಡೀತು. ಬಹುತೇಕ ರಾತ್ರಿ 3-3:15 ಚುನಾವಣೆ ಅನೌನ್ಸ್ ಆದಾಗ ಅಂಥ ಸಂದರ್ಭದಲ್ಲೂ 1,000ಕ್ಕಿಂತ ಹೆಚ್ಚು ಜನ ಕಾರ್ಯಕರ್ತರುಗಳು, ಲೀಡರ್ಗಳು ಇದ್ದು ಗೆಲುವನ್ನು ಸಂಭ್ರಮಿಸ್ಕೊಂಡು ಹೋದರು. ಅದೆಲ್ಲ ಒಂದು ಕಡೆ ಕಣ್ಣಲ್ಲಿ ನೀರು ಬಂತು. ಜೊತೆಗೆ ಸೋತಂಥ 3 ನನ್ನ ಆತ್ಮೀಯ ನಮ್ಮ ಪಕ್ಷದ ಕಟ್ಟಾಳುಗಳು ಸೋಲುಗೆ ಎಲ್ಲ ಒಂದು 3 ಜನ ಸೋತಿದ್ರೆ ಅವ್ರಿಗೆ ನಾನು ನೈತಿಕವಾಗಿ ಅವ್ರಿಗೆ ಬೆಂಬಲ ತುಂಬಿ ನಾನು ಕಾರ್ಯಕರ್ತರೊಡಗೂಡಿ ಮುಂದೆ ಬರುವಂಥ ಒಂದು ಅವಕಾಶಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಅವ್ರನ್ನ ಇದೇ ಸ್ಥಾನಕ್ಕೆ ತಂದು ಕೂರಿಸುವಂಥ ಕೆಲಸ ಮಾಡ್ತೀವಿ. ಅವ್ರು ಯಾರೂ ಧೃತಿಗೆಡಬಾರ್ದು, ಅವ್ರ ಹಿಂಬಾಲಕರು ಯಾರು ಧೃತಿಗೆಡಬಾರ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ತಮ್ಮೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ ಮಾತನ್ನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.